ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಶಾರದಾಂಬೆಯ ನಮಃ. ಆತ್ಮೀಯರೇ, ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಸಂಪತ್ತು ಎಂದರೆ ಅದು ಆರೋಗ್ಯ. ರಕ್ತದಾನದಿಂದ ನಮ್ಮ ಆರೋಗ್ಯವನ್ನು ಉತ್ತಮಪಡಿಸಲು ಸಾಧ್ಯ. ಹಾಗೆಯೇ ದಾನ ಧರ್ಮ ಮಾಡಲು ಶ್ರೀಮಂತರೇ ಆಗಬೇಕೆಂದೇನಿಲ್ಲ. ಮನಸ್ಸಿದ್ದರೆ ಹೃದಯವಂತರಾಗಿ ಒಂದು ಜೀವ ಉಳಿಸಿದ ಪುಣ್ಯದಲ್ಲಿ ಭಾಗವಹಿಸಲು ತಮಗೆಲ್ಲರಿಗೂ ಒಂದು ಅವಕಾಶ ನೀಡಿದ್ದಾರೆ. ತಮ್ಮ ಬಹುಮುಖ್ಯವಾದ ಸಮಯ ಹಾಗೂ ರಕ್ತದಾನ ಮಾಡಲು ತೆಗೆದುಕೊಂಡ ನಿರ್ಧಾರ ಒಂದು ಅಮೂಲ್ಯವಾದ ಜೀವವನ್ನು ಉಳಿಸಲು ಸಹಕಾರಿಯಾಗಲಿದೆ. ಸಮಾಜದ ಒಳಿತಿಗಾಗಿ, ನೊಂದವರ ಬದುಕಿಗಾಗಿ, ಸಹಬಾಳ್ವೆಗಾಗಿ, ಒಂದು ಜೀವದ ಒಳಿತಿಗಾಗಿ ರಕ್ತದಾನ ಶಿಬಿರದಲ್ಲಿ ಯಶಸ್ವಿಯಾಗಿ ಕೈ ಜೋಡಿಸೋಣ. ಅಂತಹ ರಕ್ತದಾನ ಕಾರ್ಯಕ್ರಮವನ್ನು ಇಂದು ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಮತ್ತು ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಂಸ್ಥೆ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ತುಳುಗುಡಿಗಾರ ಸಂಘ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಉಡುಪಿ ಇದರ ಮುಂದಾಳುತ್ವದೊಂದಿಗೆ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳನ್ನು ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ. ಮುಖ್ಯ ಅತಿಥಿಯಾಗಿ ಹರೀಶ್ ಪೂಂಜಾ, ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಎಂ ಜನಾರ್ದನ್, ಮ್ಯಾನೇಜಿಂಗ್ ಡೈರೆಕ್ಟರ್, SDM ಹಾಸ್ಪಿಟಾಲಿಟಿ ಉಜಿರೆ, ಡಾಕ್ಟರ್ ದೇವೇಂದ್ರ ಕುಮಾರ್, ಡಾಕ್ಟರ್ ಸಾತ್ವಿಕ್ ಸರ್, ಹಾಗೆ ನಮ್ಮ ರಾಷ್ಟ್ರೀಯ ತುಳು ಗುಡಿಗಾರ ಸಂಘದ ಅಧ್ಯಕ್ಷರಾಗಿರುವಂಥ ರವೀಂದ್ರ ಗುಡಿಗಾರ್ ಕುಟದಕಲ್ಲು, ಹಾಗೆ ಕುಮಾರಿ ಪ್ರಕೃತಿ ಪಿ ಗುಡಿಗಾರ್ ಕೆರ್ವಾಶೆ, ಹಾಗೆ ರೆಡ್ ಕ್ರಾಸ್ ಸಂಸ್ಥೆಯ ಪ್ರವೀಣ್ ಸರ್, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಶುಭ ಕಾರ್ಯ ಆರಂಭವಾಗುವ ಮೊದಲು ದೇವರನ್ನು ಪ್ರಾರ್ಥಿಸುವುದು ಭಾರತೀಯ ಸಂಪ್ರದಾಯ. ಕಾರ್ಯಕ್ರಮಕ್ಕೆ ಯಾವ ವಿಘ್ನಗಳು ಬಾರದಂತೆ ಯಶಸ್ವಿಯಾಗಿ ನಡೆಯಲು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಪ್ರಾರ್ಥನೆಯನ್ನು ಕುಮಾರಿ ಪ್ರಕೃತಿ ಪಿ ಗುಡಿಗಾರ್ ಕೆರ್ವಾಶೆ ಇವರು ನೆರವೇರಿಸಲಿದ್ದಾರೆ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ವದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ರಕ್ಷ ಮಾಂ. ಪ್ರಾರ್ಥನೆಯನ್ನು ನೆರವೇರಿಸಿದಂಥ ಪ್ರಕೃತಿ ಗುಡಿಗಾರ್ ಇವರಿಗೆ ಅಭಿನಂದನೆಗಳು. ನಮ್ಮ ಇಂದಿನ ಸಭೆಗೆ ಆಗಮಿಸಿರುವ ಸರ್ವ ಗಣ್ಯಮಾನ್ಯರನ್ನು ಮತ್ತು ಸಮಾಜದ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ರಾಷ್ಟ್ರೀಯ ತುಳುಗುಡಿಗಾರ ಸಂಘದ ಅಧ್ಯಕ್ಷರಾದಂಥ ರವೀಂದ್ರ ಗುಡಿಗಾರ್ ಕೂಟದಗಲ್ ಇವರಲ್ಲಿ ವಿನಂತಿಸುತ್ತಿದ್ದೇನೆ. ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನ ನಮಃ. ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಿಗೆ ವಂದಿಸುತ್ತಾ, ಈ ದಿನ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು. ಕಳೆದ 2 ವರ್ಷಗಳಿಂದ ಈ ಶಿಬಿರವನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆಸುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮ ಮಾಡಲು 2 ವರ್ಷಗಳ ಹಿಂದೆ ನಮ್ಮ ಆತ್ಮೀಯರಾದ ಒಬ್ಬರು ತುರ್ತು ಚಿಕಿತ್ಸೆಗಾಗಿ ಮಂಗಳೂರಿಗೆ ಹೋಗಬೇಕಾದ ಸಮಯ ಬಂತು. ಆಗ ಅಲ್ಲಿ ಬ್ಲಡ್ ಕೊಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಆ ಸಮಯದಲ್ಲಿ ನಮ್ಮವರನ್ನು ಕೇಳಿದಾಗ ಯಾರು ಕೂಡ ಬ್ಲಡ್ ಕೊಡಲು ಹಿಂದೆ ಮುಂದೆ ಒಬ್ಬೊಬ್ಬರ ಮುಖ ನೋಡುವಂಥ ಪ್ರಮೇಯ ಎದುರಿತು. ಈ ಕಾರಣದಿಂದ ನಾವು ಅಲ್ಲೇ ಒಂದು ನಿರ್ಧಾರ ತೆಗೆದುಕೊಂಡೆವು. ನಾವು ಒಬ್ಬರಿಗೆ ಉಪಕಾರ ಮಾಡಿದರೆ ಮತ್ತೊಬ್ಬ ನಮಗೆ ಉಪಕಾರ ಮಾಡ್ತಾನೆ. ಸಮಾಜದಲ್ಲಿ ಸಂಘ ಸಂಸ್ಥೆಯಲ್ಲಿ ಬೆರೆತು
ಅವರೊಟ್ಟಿಗೆ ಕೈ ಜೋಡಿಸಿದರೆ ನಮಗೆ ಸಮಾಜವು ಗುರುತಿಸುತ್ತದೆ. ಈ ಕಾರಣದಿಂದ ನಾವು ದೃಢವಾದ ನಿರ್ಧಾರ ತೆಗೆದುಕೊಂಡು 2 ವರ್ಷದಿಂದ ರಕ್ತದಾನ ಶಿಬಿರ ಮಾಡ್ತಿದ್ದೇವೆ. ಕಳೆದ ವರ್ಷ ಫಸ್ಟ್ನೇ ವರ್ಷ ಮಾಡಿದಾಗಲೇ 102 ಯೂನಿಟ್ ಕೊಟ್ಟಿದ್ದೇವೆ. 2ನೇ ವರ್ಷ ಮಾಡಿದಾಗ 172 ಯೂನಿಟ್ ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಈ ಸಲ 3ನೇ ವರ್ಷಕ್ಕೆ ಕಾಲಿಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿರುವ ನಮ್ಮ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜಾ ಇವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ಅವರಿಗೆ ಹರ್ಷೇಂದ್ರ ಗುಡಿಗಾರ್ ಇವರು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಈ ಕ್ಯಾಂಪ್ ನಡೆಯಬೇಕಾದರೆ ನಮಗೆ ಜಾಗದ ವ್ಯವಸ್ಥೆ ಎಲ್ಲ ಸೌಕರ್ಯವನ್ನು ಒದಗಿಸಿಕೊಟ್ಟು ಒಳ್ಳೆಯ ರೀತಿಯ ಕ್ಯಾಂಪ್ ಮಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಟ್ಟ ನಮ್ಮ STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎಂ ಜನಾರ್ದನ್ ಸರ್ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಕೃಷ್ಣಪ್ಪ ಗುಡಿಗಾರ್ ಹೂಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ದೇವೇಂದ್ರ ಸರ್ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರಿಗೆ ರಾಘವೇಂದ್ರ ಗುಡಿಗಾರ್ ಇವರು ಬಂದು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಸಾತ್ವಿಕ್ ಜೈನ್ ಸರ್ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ಅವರಿಗೆ ವಸಂತ ಗುಡಿಗಾರ್ ಇವರು ಬಂದು ಪುಷ್ಪಗುಚ್ಛ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ರೆಡ್ ಕಾರ್ಡ್ ಸಂಸ್ಥೆಯ ಪ್ರವೀಣ್ ಸರ್ ಇದ್ದಾರೆ. ಅವರಿಗೂ ಕೂಡ ಎಲ್ಲ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಅವರಿಗೆ ಶೈಲೇಶ್ ಗುಡಿಗಾರ್ ಬಂದು ಪುಷ್ಪಗುಚ್ಛ ಕೊಡಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಕುಮಾರಿ ಪಿ ಪ್ರಕೃತಿ ಪಿ ಗುಡಿಗಾರ್ ಕೆರವಾಶ ಇವರು ಕೂಡ ಇದ್ದಾರೆ. ಅವರು ರಾಜ್ಯದಲ್ಲಿ 2ನೇ ಸ್ಥಾನವನ್ನು ತೆಗೆದುಕೊಂಡು SSLCಯಲ್ಲಿ 2ನೇ ಸ್ಥಾನ ತೆಗೆದುಕೊಂಡು ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಕೂಡ 2ನೇ ಸ್ಥಾನ ತೆಗೆದುಕೊಂಡು ಹೆಮ್ಮೆಯ ಕುವರಿಯಾಗಿ ಬೆಳೆದಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ಕ್ಯಾಂಪ್ ನಡೆಸಲು ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಕುಮಾರಿ ಪ್ರಕೃತಿ ಇವರಿಗೆ ಆದರ್ಶ ಗುಡಿಗಾರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿರುತ್ತೆ. ಈ ಕ್ಯಾಂಪ್ನ ನಡೆಸಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರುತಿಕಾಂತ್ ಭಟ್ರು ನಮ್ಮ ಲ್ಯಾಬ್ನ ಇನ್ಚಾರ್ಜ್ ಆಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆಯೇ ಎಲ್ಲ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಹಾಗೆಯೇ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಆಗಿರುವ ಶ್ರೀಮತಿ ಸರಳಿ ಮ್ಯಾಮ್ ಇದ್ದಾರೆ. ಹಾಗೆಯೇ ಶ್ರೀಮತಿ ಸೌಮ್ಯ HR ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ. ಎಲ್ಲ HOD ಡಿಪಾರ್ಟ್ಮೆಂಟ್ನವರಿಗೂ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ. ರೆಡ್ ಕಾರ್ಡ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ. ರಾಷ್ಟ್ರೀಯ ತುಳುಗುಡಿಗರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಿದ್ದೇನೆ.
ರಕ್ತದಾನಕ್ಕೆ ಬಂದಂಥ ಎಲ್ಲ ದಾನಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸ್ವಾಗತ ಮಾಡಿರುವಂಥ ಶ್ರೀಯುತ ರವೀಂದ್ರ ಗೌಡ್ಗಾರ್ ಇವರಿಗೂ ಕೂಡ ನಮ್ಮ ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ. ಇವರಿಗೆ ರಂಜನ್ ಗುಡಿಗಾರ್ ಇವರು ಹೂಗುಚ್ಛವನ್ನು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನೆ ಮಾಡುವುದೆಂದರೆ ನಮ್ಮಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತ ಮಾಡುವುದು. ದೀಪ ಪ್ರಜ್ವಲನೆ ಎಂದರೆ ಶಾಂತಿ, ಸತ್ಯ, ಸಮೃದ್ಧಿ ಮತ್ತು ಯಶಸ್ವಿನ ಸಂಕೇತವಾಗಿದೆ. ಎಲ್ಲಿ ದೀಪ ಬೆಳಕು ಇರುತ್ತದೆಯೋ ಅಲ್ಲಿ ಎಲ್ಲವೂ ಒಳ್ಳೆಯ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ. ರಾಷ್ಟ್ರೀಯ ತುಳು ಗುಡಿಗಾರರ ಸಂಘ ದಕ್ಷಿಣ ಕನ್ನಡ ಉಡುಪಿ ಇದರ ನೇತೃತ್ವದಲ್ಲಿ ಶ್ರೀ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಮತ್ತು ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಂಸ್ಥೆ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಇವತ್ತು ಈ ಸ್ಥಳದಲ್ಲಿ ನಡೆಯತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿರ್ತಕ್ಕಂಥ SDM ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಎಂ ಜನಾರ್ದನ್ ರವರೇ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಡಾಕ್ಟರ್ ದೇವೇಂದ್ರ ಕುಮಾರ್ ರವರೇ, ಫಿಸಿಷಿಯನ್ ಜನರಲ್ ಮೆಡಿಸಿನ್ ವಿಭಾಗದ ಡಾಕ್ಟರ್ ಆಗಿರ್ತಕ್ಕಂಥ ಆತ್ಮೀಯರಾಗಿದ್ದ ಡಾಕ್ಟರ್ ಸಾತ್ವಿಕ್ ಜೈನ್ ರವರೇ, ರಾಷ್ಟ್ರೀಯ ತುಳು ಗುಡಿಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಗುಡಿಗಾರರವರೇ, ಪ್ರಕೃತಿ ಗುಡಿಗಾರರವರೇ, ಅದೇ ರೀತಿ ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ನ ಪ್ರವೀಣ್ ರವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪ ಗುಡಿಗಾರರವರೇ, ಎಲ್ಲ ಹಿರಿಯರೇ, ಎಲ್ಲ ಈ ಸಂಸ್ಥೆಯ ವೈದ್ಯಾಧಿಕಾರಿಗಳೇ, ಎಲ್ಲ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳೇ, ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ದಾನದಲ್ಲಿ ಅತ್ಯಂತ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತೇವೆ. ಪ್ರಾಯಶಃ ಈಗಾಗಲೇ ಡಾಕ್ಟರ್ ಜನಾರ್ದನರು ಹೇಳಿದರು, ಡೆಂಗ್ಯೂ ಜ್ವರ ಹೆಚ್ಚಾದ ಕಾರಣಕ್ಕೋಸ್ಕರ ಅನೇಕ ದಿನಗಳಿಂದ ಅನೇಕ ವ್ಯಕ್ತಿಗಳಿಗೆ ರಕ್ತದ ಅವಶ್ಯಕತೆ ಜಾಸ್ತಿ ಈ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿದೆ, ಇಡೀ ಜಿಲ್ಲೆಯಲ್ಲೂ ರೆಡ್ ಕ್ರಾಸ್ ಸಂಸ್ಥೆ ಪ್ರವೀಣರು ಹೇಳಿದರು, ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ರಕ್ತ ಅವಶ್ಯಕತೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ಪ್ರಾಯಶಃ ಇದನ್ನು ರವೀಂದ್ರ ಅವರಿಗೆ ಭಾಳ ಮನದಟ್ಟಿದೆ. ಯಾಕಂದರೆ ಅವರು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ಒಂದು ಸಂಸ್ಥೆಯಲ್ಲಿ ಇರುವಾಗ ರಕ್ತ ಯಾವ ಅವಶ್ಯಕತೆ ಯಾವಾಗ ಬೀಳುತ್ತದೆ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದ ಕಾರಣಕ್ಕೋಸ್ಕರ ಪ್ರಾಯಶಃ ಮೂರನೇ ವರ್ಷ ಈ ಒಂದು ರಾಷ್ಟ್ರೀಯ ತುಳು ಗುಡಿಗಾರರ ಸಂಘದ ಮೂಲಕ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಈ ಸಂಸ್ಥೆಯ ಸಹಯೋಗದೊಂದಿಗೆ ಮಾಡ್ತಕ್ಕಂತಹ ರಾಷ್ಟ್ರೀಯ ತುಳು ಗುಡಿಗಾರರ ಸಂಘದ ಎಲ್ಲ ಪದಾಧಿಕಾರಿಗಳೇ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತೇನೆ. ರೆಡ್ ಕ್ರಾಸ್ ಸಂಸ್ಥೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಸಂಸ್ಥೆ. ಜೀವನವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಜೀವಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಒಂದು ಉದಾತ್ತ ಚಿಂತನೆಯಲ್ಲಿ ಮಾಡಬೇಕೆನ್ನುವಂಥ ಕಲ್ಪನೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಅದರ ಸಹಯೋಗ ಇರತಕ್ಕಂಥದ್ದು. ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಇರತಕ್ಕಂಥದ್ದು, ಅದು SDM ಆಸ್ಪತ್ರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮತ್ತು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿಗಳ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯ ಇರ್ತಕ್ಕಂಥ ಯಾವುದು ಕೇಳಿದ್ರೆ ಸಿಬ್ಬಂದಿಗಳು. ಹಸನ್ಮುಖಿಯಾಗಿರ್ತಕ್ಕಂಥ ಸಿಬ್ಬಂದಿಗಳಿದ್ದಾಗ
ಅಲ್ಲಿ ಬರ್ತಕ್ಕಂಥ ಪೇಷಂಟಿಗೆ ಇಂಜೆಕ್ಷನ್ ಅಥವಾ ಔಷಧಿ ಕೊಡಬೇಕಾಗಿಲ್ಲ. ಆ ಮುಖ ಮತ್ತು ಆ ನಗುವೇ ಅವನ ಅರ್ಧ ರೋಗವನ್ನು ಪರಿಹಾರ ಮಾಡ್ತದೆ. ಅಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಅದು ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ SDM ಸಂಸ್ಥೆ ಇದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ಅಂಥ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ, ಪ್ರಾಯಶಃ ಜನಾರ್ದನ್ರೆ ನಮ್ಮ ತುಳು ಗುಡಿಗಾರರು ನಮ್ಮ ತಾಲೂಕಿನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರೋದು, ಮತ್ತು ಹೋದರೆ ಸ್ವಲ್ಪ ಉಡುಪಿ ಭಾಗಕ್ಕೆ ಮತ್ತು ಆ ಕಡೆ ಉತ್ತರ ಕನ್ನಡ ಭಾಗಕ್ಕೆ ಹೋದಾಗ ಅತ್ಯಂತ ಹೆಚ್ಚು ಸಂಖ್ಯೆ ಇರತಕ್ಕಂಥ ಒಂದು ಸಮಾಜ. ಪ್ರಾಯಶಃ ಒಂದು ಎಲ್ಲವನ್ನು ಒಟ್ಟು ಸೇರಿಸಿದರೆ ಹತ್ರ 1 ಲಕ್ಷ ಆಗ್ಬೋದೋ ಏನೋ, ಎಲ್ಲವನ್ನು ಒಟ್ಟು ಸೇರಿಸಿದರೆ. ಅಂಥ ಒಂದು ಚಿಕ್ಕ ಸಮುದಾಯ ಇವತ್ತು, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಬೆಳ್ತಂಗಡಿಯಲ್ಲಿ ಎಲ್ಲ ಸಾಮಾಜಿಕ ಕಾರ್ಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಧಾರ್ಮಿಕ ಕೆಲಸ ಕಾರ್ಯದಲ್ಲಿ ನಮ್ಮ ತುಳು ಗುಡಿಗಾರರ ಸಮಾಜ ಎತ್ತಿದ ಕೈ. ಅದು ಯಾವ ದೇವಸ್ಥಾನದಲ್ಲಿ ಹೋದರೂ ಆ ಊರಿನಲ್ಲಿ 1-2 ಗುಡಿಗಾರರ ಮನೆ ಇದ್ದರೂ ಅವರು ಆ ದೇವಸ್ಥಾನದ ಕಾರ್ಯವ್ಯವಸ್ಥೆಯಲ್ಲಿ ಇರ್ತಾರೆ. ಸಾಮಾಜಿಕ ಯಾವುದೇ ವ್ಯವಸ್ಥೆ, ಅದು ಶಾಲೆ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ದೇವಸ್ಥಾನಗಳಿರ್ಬೋದು, ಇದೆಲ್ಲದರಲ್ಲೂ ಒಂದು ತೊಡಗಿಕೊಂಡಿರ್ತಕ್ಕಂಥ ಒಂದು ಸಣ್ಣ ಸಮುದಾಯ ಇಡೀ ದೊಡ್ಡ ಸಮಾಜಕ್ಕೆ ಶಕ್ತಿ ಆಗ್ತಕ್ಕಂಥ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಸಮಾಜಕ್ಕೆ ಪ್ರೇರಣೆ ಆಗ್ತಕ್ಕಂಥ ಒಂದು ಸಮಾಜ ಆಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ರವೀಂದ್ರ ಗುಡಿಗಾರರ ತಂಡಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆಗಳು ಎಲ್ಲ ಸಮಾಜಕ್ಕೂ ಪ್ರೇರಣೆ ಆಗುವಂಥ ಒಂದು ಸಾಮಾಜಿಕ ಬದ್ಧತೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ದೇವರು ಆಶೀರ್ವಾದವನ್ನು ಮಾಡಲಿ. ಆ ಪೂಜ್ಯ ಕಾವಂದರ ಆಶೀರ್ವಾದವು ಖಂಡಿತವಾಗಿಯೂ ಈ ಒಂದು ಕಾರ್ಯದ ಮೇಲೆ ಇರ್ತದೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚು ಮಾತಾಡದೆ, ಇವತ್ತು ಮಾತಾಡಲಿಕ್ಕೆಲ್ಲ ಬ್ಲಡ್ ಕೊಡಲಿಕ್ಕೆ ಇರತಕ್ಕಂಥದ್ದು ನನಗೆ ಇವತ್ತು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ರವೀಂದ್ರಣ್ಣ. ನಿನ್ನೆ ಅಂದರೆ ನಿದ್ದೆನೂ ಮಾಡಲಿಲ್ಲ, 4 ಗಂಟೆ ಆಗಿದೆ ಬರಬೇಕಾದ್ರೆ. ಅದರಿಂದಾಗಿ ಇನ್ನೊಂದು ಸಲ ಅವಕಾಶ ಸಿಕ್ಕಿದಾಗ ನಿಮ್ಮ ಒಂದು ಕ್ಯಾಂಪಿನಲ್ಲಿ ರಕ್ತದಾನವನ್ನು ಸಹ ಮಾಡ್ತೇನೆ ಅಂತ ಹೇಳ್ತಾ, ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮೊಟ್ಟಿಗೆ ಯಾವತ್ತೂ ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮೊಟ್ಟಿಗೆ ಸದಾ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಅನೇಕ ಕಾರ್ಯಕ್ರಮ ಇರುವ ಕಾರಣಕ್ಕೋಸ್ಕರ ಜನಾರ್ದನರು ಮತ್ತು ಡಾಕ್ಟ್ರು ಇದ್ದಾರೆ, ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ತೆರಳಲಿಕ್ಕೂ ಅವಕಾಶ ಕೊಡಬೇಕು ಕೃಷ್ಣಪ್ಪಣ್ಣ, ನಮ್ಮ ಹಿರಿಯರು ಕೃಷ್ಣಪ್ಪ ಗುಡಿಗಾರರು ಇದ್ದಾರೆ, ಅವರ ಹತ್ರ ಅನುಮತಿ ಕೇಳಿದರೆ ಏನು ತೊಂದರೆ ಇಲ್ಲ, ಅವರ ಪರ್ಮಿಷನ್ ಕೊಟ್ಟರೆ. ಹಾಗೆ ಕೃಷ್ಣಪ್ಪ ಗುಡಿಗಾರರಿಗೂ ವಂದಿಸ್ತಾ ಎಲ್ರಿಗೂ ಶುಭಾಶಯನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಇನ್ನೋರು ಅತಿಥಿಯಾಗಿರುವಂಥ ಜನಾರ್ದನ್ ಇವರು ಕೂಡ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ತುಂಬ ಸಂತೋಷವಾದ ದಿವಸ. ಯಾಕಂದರೆ ನಮ್ಮ ಹಾಸ್ಪಿಟಲ್ನಲ್ಲೇ ನಮ್ಮ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ರವೀಂದ್ರ ಗುಡಿಗಾರವರ ಅಧ್ಯಕ್ಷದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಸಂತೋಷವಾಗ್ತಾ ಇದೆ. ಅವರು ಈ ಊರಿನ ಈ ನಮ್ಮ ರಾಷ್ಟ್ರೀಯ ತುಳು ಗುಡಿಗಾರ ಸಂಸ್ಥೆ ಅವ್ರನ್ನು ಪ್ರೋತ್ಸಾಹಿಸಿ ಈ ಒಂದು ಕಾರ್ಯಕ್ರಮ ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡೋ ಥರ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಮೆಚ್ಚಿದ ಯಂಗ್ ಆ್ಯಂಡ್ ಡೈನಮಿಕ್ ನಮ್ಮ MLA ಹರೀಶ್ ಪೂಂಜಾ ಸರ್ನು ಸಹಿತ ಕರೆಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅವರು ತುಂಬ ಬ್ಯುಸಿ ಇದ್ದರು, ಆದರೂ ಸಹಿತ ಬಂದಿದ್ದಾರೆ. ಸೊ ಈ ಶ್ರೇಯಸ್ಸು ಸಹಿತ ಈ ನಮ್ಮ ರಾಷ್ಟ್ರೀಯ ತುಳು ಗುಡಿಗಾರ ಸಂಸ್ಥೆ ಅವರೆಲ್ಲರಿಗೂ ಹೋಗುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ MLA ಸರು ಬಂದಿದ್ದರು. ಮತ್ತು ನಮ್ಮ ಜೊತೆಗೆ ಇಲ್ಲಿದ್ದಾರೆ ನಮ್ಮ ಮೆಡಿಕಲ್ ಸೂಪರ್ಟೆಂಟ್ ಡಾಕ್ಟರ್ ದೇವೇಂದ್ರ ಸರ್ ಅವರು ಮತ್ತು ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಾತ್ವಿಕ್ ಜೈನ್ ಅವರಿದ್ದಾರೆ. ಮತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರಕೃತಿ ಮೇಡಮ್ ಅವರು ಇದ್ದಾರೆ. ನಮ್ಮ ಪ್ರವೀಣ್ ಸರ್ ಇದ್ದಾರೆ ಇಲ್ಲಿ. ಪ್ರವೀಣ್ ಸರ್ ನಮ್ಮ ಫ್ಯಾಮ್ಲಿ ಮೆಂಬರ್ ಥರ ಯಾಕಂದರೆ ಹೀ ಈಸ್ ಲೈಕ್ ಅವರ್ ಫ್ಯಾಮ್ಲಿ ಮೆಂಬರ್. ನಮಗೆ ಸ್ಪೆಷಲಿ ನಮ್ಮ ಭಟ್ರು ಇದ್ದಾರೆ, ಲ್ಯಾಬ್ ಭಟ್ರು ಇದ್ದಾರೆ. ನಾವು ಯಾವಾಗೂ ಬ್ಲಡ್ ಬೇಕಂದರೆ ನಮ್ಮ ಸಾತ್ವಿಕ್ ಸರ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಫಂಕ್ಷನ್ಸ್ ಇದು. ಪಾಪ ಇಮಿಡಿಯೇಟ್ಲಿ ಅವರು ನೆನಪು ಬರೋದು ಭಟ್ರ ಬಗ್ಗೆನೇ. ಭಟ್ರಿಗೆ ಕಾಲ್ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಏನೋ ಒಂದು ಕಷ್ಟಪಟ್ಟು ಅವ್ರನ್ನ ತಲೆ
ತಿಂದು ಪ್ರವೀಣ್ ಅವ್ರದ್ದು ಏನೋ ಒಂದು ಮಾಡಿ ಬ್ಲಡ್ ಅರೇಂಜ್ ಮಾಡ್ತಾರೆ. ಸೊ ಇಮಿಡಿಯೇಟ್ಲಿ ನಾವು ಇಲ್ಲಿ ಸೇವೆ ಮಾಡುವ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಸೊ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿದ್ದಾರೆ ಇಲ್ಲಿ ಮುಂಭಾಗದಲ್ಲಿ, ಮತ್ತು ಬಂದಿರುವಂಥ ನಮ್ಮ ಸ್ಟಾಫು, ಡಾಕ್ಟರ್ಸು ಮತ್ತು ರೆಡ್ ಕ್ರಾಸ್ ಸೊಸೈಟಿ ಸ್ಟಾಫು ಮತ್ತು ಬಂದಿರುವಂಥ ಎಲ್ಲ ರಕ್ತದಾನಿಗಳಿಗೆ ನಮಸ್ಕರಿಸುತ್ತಾ ತುಂಬ ಸಂತೋಷವಾದ ದಿವಸ. ಯಾಕಂದರೆ ಈಗಾಗಲೇ ನಾನು ನಮ್ಮ MLA ಸರ್ ಜೊತೆಗೆ ಮಾತಾಡಿದೆ, ಡೆಂಗು ತುಂಬ ಪ್ರಬಲವಾಗಿದೆ, ಇದಕ್ಕೆ ಬ್ಲಡ್ ಬೇಕಾಗ್ತಾ ಇರುತ್ತೆ. ಸೊ ಈ ಒಂದು ಸಂದರ್ಭ ಹಿಂಗಿದ್ದಾಗ ರೆಡ್ ಕ್ರಾಸ್ನವ್ರ ಜೊತೆಗೆ ಮಾತಾಡಿದಾಗ ನೀವು ಸ್ವಲ್ಪ ಸಹಕರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಬ್ಲಡ್ ತುಂಬ ಬೇಕಾಗ್ತಾ ಇದೆ ನಮಗೆ ಯೂನಿಟ್ಸ್ ಅಂತ ಅಂದಾಗ ಈ ಒಂದು ಕೆಲಸ ಮಾಡುವ ಅಂತಂದ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಯಾವಾಗೂ ಹಾಸ್ಪಿಟಲ್ ಯಾವ ಮೀಟಿಂಗ್ ನಡೆದರೂ ಸಹಿತ ಜನಹಿತ ಕಾರ್ಯಕ್ರಮಗೆ ಯಾವಾಗೂ ನೀವು ಬೇಡ ಅನ್ಬೇಡಿ, ನಿಮ್ಮ ಸಹಕಾರ ಯಾವಾಗ ಇರಬೇಕಂತ ಅವ್ರು ಯಾವಾಗ ನಮ್ಮ ನಿರ್ದೇಶನ ನೀಡ್ತಾ ಇರ್ತಾರೆ. ಅದೇ ಪ್ರಕಾರ ನಾವು ಇಮಿಡಿಯೇಟ್ಲಿ ಇದಕ್ಕೆ ಒಪ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಮ್ಮ ಸ್ಟಾಫ್ ಸಹಿತ ಸುಮಾರು ಮಂದಿ ಯಂಗ್ಸ್ಟರ್ಸ್ ಇದ್ದಾರೆ, ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತ ನಾನು ದೇವ್ರನ್ನ ಬೇಡ್ಕೊತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಜನಾರ್ದನ್ ಸರ್ ಇವರಿಗೂ ಕೂಡ ಅಭಿನಂದನೆಗಳು. ಹಾಗೆ ಇನ್ನೂರು ಅತಿಥಿಯಾಗಿರುವಂಥ ಡಾಕ್ಟರ್ ಸಾತ್ವಿಕ್ ಸರ್ ಕೂಡ ಒಂದು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕು ಕೇಳಿಕೊಳ್ತಾ ಇದ್ದೀನಿ. ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಮೊಟ್ಟ ಮೊದಲನೇದಾಗಿ ರಕ್ತದಾನವನ್ನು ನಾವು ಮಹಾದಾನ ಅಂತ ಹೇಳ್ತೇವೆ. ಯಾಕೆಂದರೆ ರಕ್ತಕ್ಕೆ ಯಾವುದೇ ಸಬ್ಸ್ಟಿಟ್ಯೂಟ್ ಇಲ್ಲ, ನಾವು ಅದನ್ನ ಲ್ಯಾಬಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ರಕ್ತ ಏನಾದರೂ ಬೇಕು ಅಂದರೆ ಅದಕ್ಕೆ ಇನ್ನೊಬ್ಬರು ರಕ್ತ ಕೊಡಲೇಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಲ ಡೆಂಗುವಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗೋದು ತುಂಬ ಜಾಸ್ತಿ ಇತ್ತು. ಸೊ ಮಧ್ಯದಲ್ಲಿ ನಾವು ತುಂಬ ರಕ್ತದ ಕೊರತೆಯನ್ನು ನಾವು ನೋಡ್ತಾ ಇದ್ವಿ. ಆಗ ನಮಗೆ ನೆನಪಾದದ್ದು ರವೀಂದ್ರ ಗುಡಿಗೇರ್ ಅವರು. ಸೊ ನಾವು ಕೇಳೋ ಮೊದಲೇ ಅವರು ಪ್ರಿಪೇರ್ ಆಗಿದ್ದರು, 10ನೇ ತಾರೀಕಿಗೆ ನಾವು ಕ್ಯಾಂಪ್ ಮಾಡ್ತೇವೆ ಅಂತ ಹೇಳಿದರು. ಸೊ ಮೊಟ್ಟ ಮೊದಲಿದಾಗಿ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ನಮ್ಮ ಕಡೆಯಿಂದ. ನಿಮ್ಮ ರಾಷ್ಟ್ರೀಯ ತುಳು ಗುಡಿಗಾರ ಸಂಘ ರಕ್ತದಾನಕ್ಕೆ ಇನ್ನು ಫೇಮಸ್ ಆಗಲಿಕ್ಕಿದೆ. ಎಲ್ಲಿಯಾದರೂ ರಕ್ತದ ಕೊರತೆ ಬಂದರೆ ಜನ ನಿಮ್ಮನ್ನು ಕೇಳ್ಕೊಂಡು ಬರೋ ಟೈಮ್ ಬರ್ತದೆ. ಅದೇ ರೀತಿ ಈ ಥರದ ಕಾರ್ಯಕ್ರಮ ನಿಮ್ಮ ಸಂಸ್ಥೆಗೆ ಹಿರಿಮೆ ತರ್ತದೆ ಅಂತ ನನ್ನ ಅನಿಸಿಕೆ. ಮತ್ತು ಸ್ಪೆಷಲಾಗಿ ನಾವು ಪ್ರವೀಣ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ರಾತ್ರಿ 2 ಗಂಟೆಗೆ ಕಾಲ್ ಮಾಡ್ತೇವೆ, ರಾತ್ರಿ 4 ಗಂಟೆಗೆ ಕಾಲ್ ಮಾಡ್ತಾರೆ, ಎಲ್ಲಿಂದನೋ ಪಾಪ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ನಾವು ನಮ್ಮ ಕಡೆಯಿಂದ ಆದಷ್ಟು ರಕ್ತ ವೇಸ್ಟ್ ಆಗೋದಾಗೆ ನಾವು ನೋಡ್ಕೊಳ್ತಾ ಇದ್ದೇವೆ, ಪ್ಲೇಟ್ಲೆಟ್ ವೇಸ್ಟ್ ಆಗೋದಾಗೆ ನೋಡ್ಕೊಳ್ತಾ ಇದ್ದೇವೆ. ಕಲೆಕ್ಟ್ ಮಾಡೋದೇ ಅಷ್ಟೇ ಅಲ್ಲ, ಅದನ್ನ ಸರಿಯಾಗಿ ಉಪಯೋಗಿಸಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಅದಕ್ಕಾಗಿ ನಮ್ಮ ಲ್ಯಾಬ್ ಇನ್ಚಾರ್ಜ್ ಅವರಿಗೂ ಧನ್ಯವಾದಗಳು. ಮತ್ತು ಉತ್ತಮ ಮಾರ್ಕ್ಸ್ ಸಂಪಾದಿಸಿ ಇಲ್ಲಿ ನಮ್ಮ ಜೊತೆ ಇರೋ ಪ್ರಕೃತಿಯವರಿಗೂ ಅಭಿನಂದನೆಗಳು. ಥ್ಯಾಂಕ್ಸ್. ನಮಸ್ಕಾರ ಎಲ್ರಿಗೂ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ಒಂದೇ ಮಾತಿನಲ್ಲಿ ವಂದಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ನಾನು ರಿಕ್ವೆಸ್ಟ್ ಮಾಡಿದ್ದೆ, MLA ಸಾಹೇಬರು ಬರುವ ಮೊದಲು ನಾವು ಮಾಡುವ, ಯಾಕೆಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ರಕ್ತದಾನಿಗಳು ಕಾಯಬಾರದು. ಆದ್ದರಿಂದ ಇವಾಗಲೇ ನಾವು ಒಂದು 40ರ ಗಡಿ ದಾಟಿದ್ದೇವೆ. ಇಂಥ ಒಂದು ಗುಡಿಗಾರ ರಾಷ್ಟ್ರೀಯ ತುಳು ಗುಡಿಗಾರರ ಸಂಘದವರು ಕೂಡಲೇ ತಕ್ಷಣ ಹಿರಿಯರಾದ ಕೃಷ್ಣಪುರ ಇದ್ದರು, ರವೀಂದ್ರರಿದ್ದರು, ಅದೇ ರೀತಿ ನಮ್ಮದು SDM ಹಾಸ್ಪಿಟಲ್ನ ಸಿಬ್ಬಂದಿಗಳೆಲ್ಲ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ರಕ್ತದಾನಕ್ಕೆ ಬಂದದಕ್ಕಾಗಿ ಗುಡಿಗಾರರ ಸಂಘ ಹಾಗೂ SDM ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇವಾಗ ತಾನೇ ಜನಾರ್ದನ್ ಸರ್ ಅವರು ನಮಗೆ ಮೊನ್ನೆ ನಾವೆಲ್ಲ ಪ್ಲೇಟ್ಲೆಟ್ ವಿಷಯದಲ್ಲಿ ನಮ್ಮ ಸಂಸ್ಥೆ ಹಾಗೂ ನಮ್ಮನ್ನು ಗುರುತಿಸಿ ನೆನಪಿನ ಕಾಣಿಕೆಯನ್ನು ಕೂಡ ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು ಸರ್. SDM ಹಾಸ್ಪಿಟಲ್ ಒಂದು ಅವರು ಹೇಳಿದ್ದು ಕರೆಕ್ಟ್, ನಮ್ಮದು ಒಂದು ಅವಿನಾಭಾವ ಸಂಬಂಧ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ನಮ್ಮ ಭಟ್ರು ಸ್ಮಿತಿಗಂಟ ಭಟ್ ಇದ್ದಾರೆ, ಅವರು ಒಬ್ಬರೇ ಬ್ಲೀಡ್ ಮಾಡಿ ಕೋವಿಡ್ ಟೈಮಲ್ಲಿ ರಕ್ತದ ಕೊರತೆಯನ್ನು ಈ ಹಾಸ್ಪಿಟಲ್ನ ಮೂಲಕ ಸಿಬ್ಬಂದಿಗಳನ್ನು ಒಬ್ಬರೇ ನಾವು ಬರೀ ಬ್ಯಾಗ್ ಮಾತ್ರ ತಂದು ಕೊಟ್ಟದ್ದು. ಪಾಪ ಅವರೇ ಇಲ್ಲಿ 1-2 ಸಿಬ್ಬಂದಿಗಳನ್ನು ಹಾಕಿ ಅವರೇ ಡ್ರಾ ಮಾಡಿ 64 ಯೂನಿಟ್ಗಳಷ್ಟು ರಕ್ತವನ್ನು ಈ SDM ಹಾಸ್ಪಿಟಲ್ನಿಂದ ನಮ್ಮ ಕೋವಿಡ್ ಟೈಮಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಯಾವ ರೀತಿ ಕಿರಿಕಿರಿ ಮಾಡಿದ್ರು ಸಹ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ಅದೇನಿಲ್ಲ, ಅವ್ರು ಭಟ್ರು ನಮ್ಮವರೇ, ಏನಾದರೂ ಕೇಳಿದರೆ ಕೊಟ್ಟು ಬಿಡ್ಬೇಕಂತ.
ಅದಕ್ಕಾಗಿ ನಾನು ಇವತ್ತು ರಾಷ್ಟ್ರೀಯ ತುಳುಗಾರರ 3 ಕ್ಯಾಂಪುಗಳ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಅವರು ಕೈ ಜೋಡಿಸಿದ್ದಕ್ಕಾಗಿ ಎಲ್ಲ ಗುಡಿಗಾರರ ಸಂಘದ ಪದಾಧಿಕಾರಿಗಳು ಹಾಗೂ ಇನ್ನಿತರ ಅವರ ಅಧ್ಯಕ್ಷರು ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾನ್ಯ ಜಿಲ್ಲಾಧಿಕಾರಿ ಅವರ ಕಾರ್ಯದಕ್ಷತೆಯಲ್ಲಿ ಕಾರ್ಯಾಚರಿಸಿರುವಂಥ ಸಂಸ್ಥೆ. ನಾವು ಇಲ್ಲಿಂದ ಪಡೆದ ರಕ್ತವನ್ನು ಲೇಡಿ ಗೋಷನ್ನ ಎಲ್ಲ ಹಾಸ್ಪಿಟಲ್ನ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಉಚಿತವಾಗಿ ಪೂರೈಸುತ್ತಿರುವ ಸಂಸ್ಥೆ ಅಂತ ಹೇಳಲು ಅತೀವವಾಗಿ ಖುಷಿ ಆಗ್ತಾ ಉಂಟು. ಯಾವುದಂದ್ರೆ ಎಲ್ಲ ಈ ರೀತಿ ಉಚಿತ ಕೊಡಬೇಕಾದ್ರೆ ನಾವು ತಿಂಗಳಿಗೆ 800ರಿಂದ 1,000 ಯೂನಿಟ್ಗಳಷ್ಟು ಉಚಿತವಾಗಿ ಪೂರೈಸುತ್ತಿರುವ ಸಂಸ್ಥೆ. ಸಮಾಜದ ಜಾತಿ ಮತ ಪಂಗಡ ಯಾವುದು ಕೂಡ ಲೆಕ್ಕಿಸದೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರಿಂದಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲು ನಮಗೆ ಸಾಧ್ಯವಾಗ್ತುಂಟು. ಮುಂಬರುವ ದಿವಸದಲ್ಲಿ ಎಲ್ಲ ಸಮಾಜದ ನಿಮ್ಮ ಸಮಾಜ ಬಾಂಧವರಾಗಲಿ ಇನ್ನಿತರ ಮತದವರಾಗಲಿ ಎಲ್ಲರೂ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸಬೇಕಾಗಿ ನಾನು ಈ ವೇದಿಕೆಯ ಮುಖಾಂತರ ಕೇಳಿಕೊಳ್ಳುತ್ತೇನೆ. ರಕ್ತ ನೀಡಲು ಬರೀ ಒಂದು 12 ನಿಮಿಷ, ಅದೇ ರಕ್ತ ಪಡೆದವ ಅವನ ಜೀವಿತಾವಧಿಯಲ್ಲಿ ಯಾವಾಗಲೂ ಅದನ್ನು ಆಲೋಚನೆ ಮಾಡ್ತೇನೆ, ನಾವೊಂದು ರಕ್ತ ಕೊಟ್ಟಿದ್ದರಿಂದ ನಾವು ಬದುಕಿದ್ದೇವೆ ಅಂತ. ಅದೇ ಒಂದು ಬ್ಲೆಸ್ಸಿಂಗ್, ಯಾವನೇನೆಂದರೆ ದೇವರ ಆಶೀರ್ವಾದ. ಅದು ಯಾರು ಕೊಟ್ಟದು ಯಾರಿಗೆ ಕೊಟ್ಟದು ಯಾವುದೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಭಗವಂತ ಒಬ್ಬರು ಇದ್ದಾರೆ, ಅವರಿಗೆಲ್ಲದೂ ಗೊತ್ತಾಗ್ತದೆ. ಅದೇ ರೀತಿ ಜೀವನದಲ್ಲಿ 3 ವಸ್ತು ನಿರಂತರವಾಗಿ ಖರ್ಚಾಗಬೇಕು: ಬ್ಲಡ್, ಹೆಡ್, ದುಡ್ಡು ಕೂಡ ನಮ್ಮ ಹತ್ರ ಇದ್ದರೆ ಏನು ಪ್ರಯೋಜನ ಇಲ್ಲ. ಬ್ಲಡ್ ಕೂಡ ಹಾಗೆ ನಿರಂತರವಾಗಿ ಇನ್ನೊಬ್ಬರ ಶರೀರದಲ್ಲಿ ಆಡಿದ್ರೆ ಅವ್ರ ಜೀವ ಉಳಿತದೆ. ಅದೇ ರೀತಿ ಹೆಡ್ ನಿರಂತರವಾಗಿ ಒಳ್ಳೆ ಕೆಲಸಕ್ಕೆ ಚಲಿಸಬೇಕು, ಆ ಕಾರ್ಯಪ್ರವೃತ್ತ ಆಗಬೇಕು, ಬೇಡದು ಮಾಡಲಿಕ್ಕೆ ಇದಾಗಬಾರ್ದು. ಅದೇ ರೀತಿ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಪ್ರವೀಣ್ ಸರಿ ಕೂಡ ಅಭಿನಂದನೆಗಳು. ಹಾಗೆ ಇನ್ನೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ SSLCಯಲ್ಲಿ 625ರಲ್ಲಿ 624 ಅಂಕಗಳೊಂದಿಗೆ ನಮ್ಮ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನು ತೆಗೆದಿದ್ದಾರೆ ಕುಮಾರಿ ಪ್ರಕೃತಿ ಪಿ ಗುಡಿಗಾರ್. ಇವರಿಗೆ ಈ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಇನ್ನೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅಂತಿಮ ಹಂತವಾಗಿ ಧನ್ಯವಾದಗಳು. ಶ್ರೀಯುತ ರಾಜೇಂದ್ರ ಗುಡಿಗಾರ್ ಇವರು ಧನ್ಯವಾದ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಖಾವಂದರು ಮತ್ತು ಅಮ್ಮನವರ ಆಶೀರ್ವಾದದೊಂದಿಗೆ ನಾವಿಂದು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ತುಳುಗುಡಿಗಾರ ಸಂಘ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇವರ ನೇತೃತ್ವದಲ್ಲಿ ಶ್ರೀ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಮತ್ತು ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಂಸ್ಥೆ ಮಂಗಳೂರು, ಈ 3 ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ದಿನ ಬೃಹತ್ ರಕ್ತದಾನ ಶಿಬಿರ ಇಲ್ಲಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀಯುತ್ ಹರೀಶ್ ಪುಂಜ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇವರು ಆಗಮಿಸಿದರು. ಕಾರ್ಯನಿಮಿತ್ತವಾಗಿ ಅವರು ತೆರಳಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಹಾರೈಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ SDM ಆಸ್ಪತ್ರೆ ಉಜಿರೆಯ ಶ್ರೀ ಎಂ ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ, ನಮಗೆ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ಈ ಎಲ್ಲ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ SDM ಆಸ್ಪತ್ರೆ ಉಜಿರೆ ಇಲ್ಲಿಯ ಡಾಕ್ಟರ್ ದೇವೇಂದ್ರ ಕುಮಾರ್ ಅವರಿದ್ದಾರೆ, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಫಿಸಿಷಿಯನ್ ಜನರಲ್ ಮೆಡಿಸಿನ್ ವಿಭಾಗ SDM ಆಸ್ಪತ್ರೆ ಉಜಿರೆ ಇಲ್ಲಿಯ ಡಾಕ್ಟರ್ ಸಾತ್ವಿಕ್ ಜೈನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ನೆಚ್ಚಿನ ರಾಷ್ಟ್ರೀಯ ತುಳುಗುಡಿಗಾರ ಸಂಘದ ಅಧ್ಯಕ್ಷರಾದಂತಹ ರವೀಂದ್ರ ಗುಡಿಗಾರ್ ಅವರು ಕೂಡ ನಮ್ಮ ಜೊತೆಗಿದ್ದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶುಭವನ್ನು ಹಾರೈಸಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರತಕ್ಕಂತಹ ಕುಮಾರಿ ಪ್ರಕೃತಿ ಪಿ ಗುಡಿಗಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಂಸ್ಥೆ ಮಂಗಳೂರು ಇಲ್ಲಿಯ ಪ್ರವೀಣ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ರೆಡ್
ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಈ ಬೃಹತ್ ರಕ್ತದಾನ ಶಿಬಿರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿಯ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ಹಾಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತಹ ಎಲ್ಲರಿಗೂ ಕೂಡ ಈ ಮೂರು ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ರಕ್ತದಾನ ಶಿಬಿರ. ಇವತ್ತು ನನಗೆ ರಕ್ತ ಕೊಡ್ಲಿಕ್ಕೆ ಆಗದಿದ್ರೂ ರಕ್ತದಾನಕ್ಕೆ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಭಾರಿ ಕುತೂಹಲ. ದಾನಗಳಲ್ಲಿ ಮಹಾದಾನ ರಕ್ತದಾನ. ಆ ದಿಕ್ಕಿನಲ್ಲಿ ಇವತ್ತು ನಾವು ಸೇರಿದೆ. ಅದು ಮಾತ್ರವಲ್ಲದೆ ನಮ್ಮದೊಂದು ಚಿಕ್ಕ ಸಮಾಜ ಸಂಘಟನಾತ್ಮಕವಾಗಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ. ಆ ದಿಕ್ಕಿನಲ್ಲಿ ಇವತ್ತು ಎಲ್ಲರನ್ನು ಸೇರಿಸಿಕೊಂಡು ಸಮಾಜ ಎಂಥದಿದ್ರು ಅದೊಂದು ಚೌಕಟ್ಟಿನ ಒಳಗಿರಬೇಕು. ಇವತ್ತು ಸಾರ್ವತ್ರಿಕವಾಗಿ ಹೊರಗಡೆ ಬಂದಾಗ ಸಮಾಜಕ್ಕೆ ಭಾರಿ ಒತ್ತು ಕೊಡದೆ ನಮ್ಮ ಮಾಡುವ ಕಾರ್ಯಕ್ಕೆ ಒತ್ತು ಕೊಟ್ಟು ಆ ಮಾಡುವ ಕಾರ್ಯವನ್ನು ಸಕ್ಸಸ್ ಮಾಡುವ ದಿಕ್ಕಿನಲ್ಲಿ ನಾವು ಏನು ಮಾಡಬೇಕೋ ಅದನ್ನು ಮಾಡಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ಆಸ್ಪತ್ರೆ ಇರ್ಬೋದು, ಆಸ್ಪತ್ರೆಯ ಎಲ್ಲ ವೈದ್ಯಕೀಯರಿಂದ ಇರ್ಬೋದು, ಡೈರೆಕ್ಟರಿಂದ ಇರ್ಬೋದು, ಮತ್ತು ಕೆಳದರ್ಜೆಯ ಕಾರ್ಮಿಕರು ಇರ್ಬೋದು, ಎಲ್ಲರೂ ಒಟ್ಟಾಗಿ ಹೀಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ರೆಡ್ ಕ್ರಾಸ್ ಸಂಸ್ಥೆಯವರು ನಮ್ಮ ಮೇಲೆ ಅಭಿನಂದನೆ ಟೈಮಿಗೆ ಬಂದು ಅವರ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಇಷ್ಟು ಚಿಕ್ಕ ಸಮಾಜ ಇಂಥ ಕೆಲಸಗಳನ್ನು ಮಾಡುವಲ್ಲಿ ನಮಗೆ ಭಾರಿ ಹೆಮ್ಮೆ ಆಗ್ತಾ ಇದೆ. ಈಗಿನ ಒಂದು ಜನಮಾನಸದಲ್ಲಿ ಇಂಥ ಕೆಲಸಗಳ ಅವಶ್ಯಕತೆ ಭಾರಿ ಇರುವುದರಿಂದ ಇಂಥ ಕೆಲಸಗಳನ್ನು ನಮ್ಮ ಎಲ್ಲರೂ ಒಟ್ಟು ಸೇರಿ ಸೌಹಾರ್ದಯುತವಾಗಿ ಮಾಡಿಕೊಳ್ಳೋದ್ರಲ್ಲಿ ಭಾರಿ ಇದೆ. ನನ್ನ ಜೀವನದಲ್ಲಿ ಸಹ ನಾವು ಇದನ್ನು ನೋಡಿಕೊಂಡು ಬಂದವರು. ನಮ್ಮ ಸೇವಾ ಭಾರತಿ ಸಂಸ್ಥೆಯ ಮುಖಾಂತರ ಅಲ್ಲಿ ಸಹ ನನಗೆ ಇಂಥ ಅನುಭವಗಳು ತುಂಬ ಇವೆ. ಆ ದಿಕ್ಕಿನಲ್ಲಿ ಇಂಥ ವಿಷಯಗಳಿಗೆ ನಮ್ಮನ್ನು ನಾನು ತೊಡಗಿಸಿಕೊಳ್ಳಲಿಕ್ಕೆ ಭಾರಿ ಹೆಮ್ಮೆ ಅನಿಸ್ತದೆ. ಹಾಗೆ ಇಂಥ ಕಾರ್ಯಕ್ರಮಗಳು ನಮ್ಮ ಈ ಗುಡಿಗಾರ ಸಮಾಜದಿಂದ ಇನ್ನು ಮುಂದಕ್ಕೂ ಆಗಲಿ. ನಮ್ಮೊಂದಿಗೆ ನಮ್ಮ ಪ್ರೇರಣಾದಾಯಿಯಾಗಿ ನಮ್ಮ ಜನಾರ್ದನ್ ಸರ್, ಹಾಗೆ ಸಾತ್ವಿಕ್ ಸರ್ ಮತ್ತು ಇಲ್ಲಿ ಎಲ್ಲ ಸಿಬ್ಬಂದಿಗಳು ಭಾರಿ ಒಳ್ಳೆಯ ರೀತಿಯಲ್ಲಿ ಅರ್ಪಣಾ ಮನೋಭಾವದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಒಂದು ಸಮರ್ಪಣಾ ಮನೋಭಾವದಿಂದ ಮಾಡುವ ಕೆಲಸ ಇನ್ನು ಮುಂದಕ್ಕೂ ಜನಮಾನಸದಲ್ಲಿ ಒಳ್ಳೆಯ ದಿಕ್ಕಿನಲ್ಲಿ ಪ್ರಯೋಜನ ಆಗುವಂತಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಳೆದ 3 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಮಗೆ ಅಂದರೆ ಪ್ರೇರಣೆಯಾಗಿ ನಾವು ನಮ್ಮದೇ ಸಂಬಂಧಿಕರ ಒಬ್ಬರನ್ನು ನಾವು ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಬ್ಲಡ್ ಕೊಡುವಂತ ಇದು ಬಂತು. ಆ ಕೊಡುವ ಸಮಯದಲ್ಲಿ ಒಬ್ಬರನ್ನೊಬ್ಬರು ಮುಖ ನೋಡುವಂತ ಪರಿಸ್ಥಿತಿ ಆಯ್ತು. ಯಾರು ಬ್ಲಡ್ ಕೊಡಲು ಎದುರೇ ಬರಲಿಲ್ಲ. ಅಂತ ಸಮಯದಲ್ಲಿ ನಾವು ಒಂದು ನಿರ್ಧಾರಕ್ಕೆ ತಗೊಂಡು ನಮ್ಮ ಸಣ್ಣ ಸಮುದಾಯದಿಂದ ಇಂಥ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಒಂದು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ ನಾವು ಇನ್ನು ಮುಂದೆ ಸಮಾಜಕ್ಕಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಆ ಉದ್ದೇಶದಿಂದ ನಾವು 3 ವರ್ಷದಿಂದ ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಬಂದಿದ್ದೇವೆ. ಫಸ್ಟ್ನ ವರ್ಷ ಮಾಡುವಾಗಲೇ 102 ಯೂನಿಟ್ ಬಂದು ಕೊಟ್ಟಿದ್ದಾರೆ. ಈಗ 2ನೇ ವರ್ಷದಲ್ಲಿ 172 ಯೂನಿಟ್ ಕೊಟ್ಟಿದ್ದಾರೆ. ಈ ಸಲ ಒಂದು 200 ಚಿಲ್ಲರೆ ಆಗ್ಬೇಕು ಅಂತ ನಮ್ದೊಂದು ಆಸೆ ಇದೆ. ಹಾಗೆ ಇದರಿಂದ ಎಲ್ರಿಗೆ ನೆಮ್ಮದಿಯಾಗಲಿ. ಅಂದ್ರೆ ಪಾಪದವರಿಗೆ ನಾವು ಈಗ ಒಬ್ಬ ಬ್ಲಡ್ ಕೊಟ್ಟರೆ ಅದನ್ನು ಇನ್ನು ಮತ್ತೊಬ್ಬನಿಗೆ ಅದು ಉಪಯೋಗ ಆಗಬೇಕು. ಇದರಿಂದ ಪಾಪದವನಿಗೆ ತುಂಬ ಉಪಕಾರ ಆಗ್ತದೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ STM ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ಸರ್ ಕೂಡ ನಮಗೆ ಒಳ್ಳೆ ಸಹಕಾರ ಕೊಟ್ಟು ಒಳ್ಳೆ ವ್ಯವಸ್ಥಿತವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಸಂತೋಷವಾದ ದಿವಸ. ಯಾಕಂದರೆ ರಾಷ್ಟ್ರೀಯ ತುಳು ಗುಡಿಗಾರ ಸಂಘ ಇವರ ಕಡೆಯಿಂದ ನಮ್ಮ ಹಾಸ್ಪಿಟಲ್ ಪರವಾಗಿ ಇಲ್ಲಿ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ. ತುಂಬ ಸಂತೋಷವಾಗಿದೆ. ಈಗಾಗಲೇ 50 ಮಂದಿ ಮೇಲೆ ರಕ್ತದಾನ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಎಸ್ಪೆಷಲಿ ಈ ಸೀಸನ್ನಲ್ಲಿ ಈ ಡೆಂಗು ತುಂಬ ಪ್ರಬಲವಾಗಿದೆ. ಈ ಡೆಂಗು ಸೋಕಿದ ಮೇಲೆ ಪ್ಲೇಟ್ಸ್ ಬೇಕಾಗುತ್ತೆ, ರಕ್ತ ಬೇಕಾಗುತ್ತೆ. ತುಂಬ ನಾವು ರೆಡ್ ಕ್ರಾಸ್ ಸೊಸೈಟಿ ಮ್ಯಾಂಗ್ಳೂರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಬೇಕಾದಾಗ ಅವ್ರು ಅಂದಿದ್ದಾರೆ, ಸರ್ ಬ್ಲಡ್ ತುಂಬ ನಮಗೆ ಶಾರ್ಟೇಜ್ ಇದೆ ಅಂತ ಅಂದಿದ್ರು. ಸೊ ಹಾಗಾಗಿ ನಾವು ಜಾಸ್ತಿ ಇಂಥ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡಿದರೆ ನಾವು ಬ್ಲಡ್ ನಾವು ಸೇಕರಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ನಮ್ಮ STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ನಮ್ಮ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿ ತಿಂಗಳ 1 ಅಥವಾ 2 ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ. ಈ ಸಲ ನಮ್ಮದೇ ಸ್ಟಾಫ್ ಆದಂಥ ರವೀಂದ್ರ ಗುಡಿಗಾರ್ ಅವರು ಈ ಸಂಘದ ಅಧ್ಯಕ್ಷರಾಗಿ ಇರೋದ್ರಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳೆ ಒಂದು ಒಳ್ಳೆ ಕ್ಯಾಂಪ್ ಆಗಿದ್ದಾರೆ. ಈ ಒಂದು ಬ್ಲಡ್ ಯಾಕಂದ್ರೆ ರಕ್ತದಾನ
ಅತ್ಯಂತ ಅಮೋಘವಾದ ದಾನ. ಯಾಕಂದ್ರೆ ರಕ್ತ ಎಲ್ಲಿ ಲ್ಯಾಬ್ನಲ್ಲಿ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ಕಡೆ ಮಾಡಿದ ಸಹಿತ ಅದು ಯೂಸ್ನೆಸ್ ತುಂಬಾ ಕಡಿಮೆ ಇದೆ. ಸೊ ಒಂದು 5-6 ನಿಮಿಷ ಒಬ್ಬರು ರಕ್ತ ಕೊಡೋದ್ರಿಂದ ಇಡೀ ಜೀವನ ಒಬ್ಬರದು ಒಳ್ಳೆಯದಾಗುವ ಒಂದು ಅವಕಾಶ ಕೇವಲ ಈ ರಕ್ತದಾನದಿಂದ ಮಾತ್ರ ಸಾಧ್ಯ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಯಾವ ಜಾತಿ, ಮತ, ಕುಲ, ಭೇದ ಮತ್ತೆ ಜೆಂಡರ್ ಯಾವುದೇ ಹೆಣ್ಣಾಗ್ಲಿ ಗಂಡಸಾಗ್ಲಿ ಯಾವುದೇ ವ್ಯತ್ಯಾಸ ಇಲ್ಲಾರ್ದು ದಾನ ಮಾಡೋದಂದ್ರೆ ಈ ರಕ್ತದಾನ. ಯಾರು ರಕ್ತ ದಾನ ಮಾಡಿದ್ದಾರೆ, ಯಾರು ಸ್ವೀಕರಿಸಿದ್ದಾರೆ ಯಾರಿಗೂ ಗೊತ್ತಾಗಲ್ಲ. ಒಂದು. ಎರಡನೇದು ಏನಂದ್ರೆ ರಕ್ತ ಕೊಟ್ಟವ್ರಿಗೂ ಸಹಿತ ಲಾಭವಿದೆ, ತಗೊಂಡವ್ರಿಗೂ ಸಹಿತ ಲಾಭವಿದೆ. ಅಂದ್ರೆ ಈ ದಾನದಲ್ಲಿ ಇಬ್ಬರಿಗೂ ಲಾಭವಿದೆ. ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಈ ಸಂಘದವ್ರಿಗೆ ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ಜನರ ತನಕ ತಗೊಂತಾ ಇರುವ ಈ U+ನವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.